ಇವತ್ತಿನ ತರಗತಿಯಲ್ಲಿ ಕೃಷ್ಣೇಗೌಡನ ಆನೆ ಗದ್ಯ ಭಾಗವನ್ನು ಕುರಿತಂತೆ ಕೆಲವು ಅಂಶಗಳನ್ನು ಪಠ್ಯದ ಹಿನ್ನೆಲೆಯಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ಇಡೀ ಕೃಷ್ಣೇಗೌಡನ ಆನೆ ಎಂಬ ಈ ಗದ್ಯ ಯಾವ ವಿಷಯಗಳನ್ನು ಕುರಿತು, ಯಾವ ಅಂಶಗಳನ್ನು ಕುರಿತು ಚರ್ಚೆ ಮಾಡುತ್ತೆ, ಯಾವ ಹಿನ್ನೆಲೆಯಲ್ಲಿ ಈ ಒಂದು ಕಥೆ ರಚನೆಯಾಗಿದೆ ಅನ್ನುವುದನ್ನು ಕೃಷ್ಣೇಗೌಡನ ಆನೆ ದೀರ್ಘಗದ್ಯದ ಹಿನ್ನೆಲೆಯಲ್ಲಿ ನೋಡ್ತಾ ಹೋಗೋಣ. ಈ ಕಥೆಗೆ ಸಂಬಂಧಿಸಿದಂತೆ ಕೆಲವು ಅಂಶಗಳನ್ನು ನೋಡೋದಾದ್ರೆ, ಈ ಕತೆ ಅಂದ್ರೆ ಕೃಷ್ಣೇಗೌಡನ ಆನೆ ಎಂಬ ಈ ನೀಳ್ಗತೆ ಪೂರ್ಣಚಂದ್ರ ತೇಜಸ್ವಿಯವರ ಮಹತ್ವದ ಕಥೆಗಳಲ್ಲಿ ಇದು ಕೂಡ ಒಂದು. ಯಾಕೆ ಈ ಕತೆ ಮಹತ್ವದ ಕತೆ ಅಂತ ಕರೆಸ್ಕೊಳ್ಳುತ್ತೆ ಅನ್ನೋದನ್ನು ನೋಡ್ತಾ ಹೋದ್ರೆ, ಆನೆಯ ನೆಪದಲ್ಲಿ ಊರಿನಲ್ಲಿ ನಡೆಯುವಂತಹ ಎಲ್ಲ ದುರಂತಗಳಿಗೆ ವಿಚಿತ್ರವಾದ ಸಂಬಂಧಗಳು ಬೆಳೆದು ನಿಗೂಢವಾಗಿ ಮನುಷ್ಯ ಮತ್ತು ಪರಿಸರದ ನಡುವೆ ವಿಷಮತೆಗೆ ಕಾರಣವಾಗುವಂತಹ ಸಾಮಾಜಿಕ ಸನ್ನಿವೇಶದ ಮುಖವನ್ನ ಕೃಷ್ಣೇಗೌಡನ ಆನೆ ಕತೆ ಚಿತ್ರಿಸುತ್ತದೆ. ಇಲ್ಲಿ ನಾವು ನೋಡ್ತಾ ಹೋದ್ರೆ ಮನುಷ್ಯ ಮತ್ತು ಪರಿಸರದ ನಡುವಿನ ಸಂಘರ್ಷವನ್ನ ಕಾಣ್ತೇವೆ. ಈ ಕಥೆಯಲ್ಲಿ ಬರುವಂತಹ ಎಲ್ಲ ಪಾತ್ರಗಳು ಮನುಷ್ಯ ಸಂಕೇತವಾದರೆ, ಈ ಕಥೆಯಲ್ಲಿ ಬರುವಂತಹ ಆನೆ ಪರಿಸರದ ಸಂಕೇತವಾಗಿ ನಿಲ್ಲುತ್ತೆ. ಅಂತಿಮವಾಗಿ ಈ ಊರಿನಲ್ಲಿ ನಡೆಯುವಂತಹ ಎಲ್ಲ ಘಟನೆಗಳನ್ನ ಆನೆಯ ಮೇಲೆ ಆರೋಪಿಸುವುದು ನಡೀತಾ ಹೋಗುತ್ತೆ. ಇಲ್ಲಿ ಬರುವಂತಹ ಮನುಷ್ಯರು ನಿಜವಾಗಿಯೂ ಆನೆಯೇ ಈ ತಪ್ಪುಗಳನ್ನ ಮಾಡಿದೆಯೇ, ಈ ತಪ್ಪುಗಳಿಗೆ ನಿಜವಾಗಿ ಆನೆಯೇ ಕಾರಣವೇ ಅನ್ನುವುದನ್ನ ಹುಡುಕುವಂತಹ, ಸತ್ಯವನ್ನ ಕಂಡುಹಿಡಿಯುವಂತಹ ಪ್ರಯತ್ನವನ್ನ ಮಾಡೋದಿಲ್ಲ. ಅದಕ್ಕೆ ಕಾರಣ ಇಲ್ಲಿ ಬರುವಂತಹ ಪ್ರತಿಯೊಬ್ಬರಿಗೂ ಕೂಡ ಅವರವರದೇ ಆದಂತಹ ಸಮಸ್ಯೆಗಳು ಉಲ್ಬಣಿಸಿರುವುದನ್ನ ನಾವು ಕಾಣ್ತಾ ಹೋಗ್ತೇವೆ. ನಾವು ದುರ್ಗಪ್ಪನಿಂದ ಈ ಅಂಶವನ್ನ ಗಮನಿಸೋದಾದ್ರೆ, ದುರ್ಗಪ್ಪ ಒಬ್ಬ ವಿದ್ಯುತ್ ಇಲಾಖೆಯ ಲೈನ್ಮನ್. ಅವನಿಗೆ ನೋಡಿಕೊಳ್ಳುವುದಕ್ಕೆ ಕೊಟ್ಟಿರುವಂತಹ ಲೈನು ಕಾಡಿನ ಮಧ್ಯದಲ್ಲಿ ನುಸುಳಿ ಹಾದು ಹೋಗಿರುವಂತಹ ಒಂದು ಲೈನ್. ಹೀಗಾಗಿ ಸಹಜವಾಗಿಯೇ ಆ ಲೈನುಗಳು ಆಗಾಗ ಕೆಡುವುದುಂಟು, ಕರೆಂಟ್ ಹೋಗುವುದುಂಟು. ಆದರೆ ಆ ರೀತಿಯಲ್ಲಿ ಕರೆಂಟ್ ಹೋದಂತಹ ಸಂದರ್ಭದಲ್ಲಿ, ಏನಾದರೂ ತೊಂದರೆಗಳು ಉದ್ಭವಿಸಿದಂತಹ ಸಂದರ್ಭದಲ್ಲಿ ಅದನ್ನು ನೋಡಿಕೊಳ್ಳಬೇಕಾದಂತಹ ಜವಾಬ್ದಾರಿ, ಅದನ್ನು ಸರಿಪಡಿಸಬೇಕಾದಂತಹ ಜವಾಬ್ದಾರಿ ಈ ದುರ್ಗಪ್ಪನದೇ. ಯಾಕೆಂದ್ರೆ ಅವನೊಬ್ಬ ಲೈನ್ಮನ್. ಇಂತಹ ಒಂದು ಜವಾಬ್ದಾರಿಯನ್ನ ಮರೆತು ಅವನು ಆ ಕೊಂಬೆ ಲೈನಿನ ಮೇಲೆ ಬಿದ್ದಿರುವಂತಹ ಆ ಒಂದು ಸಂದರ್ಭವನ್ನ ಆನೆಯ ಮೇಲೆ ಹೊರಿಸುವಂತಹ ಕೆಲಸವನ್ನ ಮಾಡ್ತಾನೆ. ಇಲ್ಲಿ ತನ್ನ ಇಲಾಖೆಯನ್ನ ಹೊಗಳಿಕೊಳ್ತಾನೆ, ತನ್ನ ಇಲಾಖೆಯ ತಪ್ಪನ್ನ ಮುಚ್ಚಿಕೊಳ್ತಾನೆ. ಇಲ್ಲಿ ನಿಜವಾಗಿ ಈ ತಪ್ಪು ವಿದ್ಯುತ್ ಇಲಾಖೆಯ ತಪ್ಪು. ಅದನ್ನು ಅವನು ಅರಿತುಕೊಂಡು ಅವನ ಕೆಲಸವನ್ನು ಅವನು ಮಾಡಿಕೊಂಡು ಹೋಗಿದ್ರೆ ಆನೆಯ ಮೇಲೆ ಆರೋಪವನ್ನು ಹೊರಿಸುವಂತಹ ಸಂದರ್ಭ ಒದಗಿ ಬರ್ತಿರಲಿಲ್ಲ. ಆದ್ರೆ ದುರ್ಗಪ್ಪ ಏನ್ ಮಾಡ್ತಾನೆ, ತನ್ನ ಇಲಾಖೆಯ ತಪ್ಪು ಏನೂ ಇಲ್ಲ ಅಂತ ತನ್ನ ಇಲಾಖೆಯ ತಪ್ಪನ್ನ ಮುಚ್ಚಿಕೊಂಡು ಆ ಒಂದು ಆರೋಪವನ್ನ ಆನೆಯ ಮೇಲೆ ಹೊರಿಸ್ತಾನೆ. ಇದಕ್ಕೆ ಕಾರಣ ಅವನಲ್ಲಿದ್ದಂತಹ
ಆ ಒಂದು ಗೋಜಲು ಮತ್ತು ತೊಂದರೆ ಮತ್ತು ಚಿಂತೆ. ಯಾಕೆಂದ್ರೆ ಅವನಿಗೆ ಕಾಡಿನ ಮಧ್ಯೆ ನುಸುಳಿ ಹೋಗಿರುವಂತಹ ಆ ಒಂದು ವಿದ್ಯುತ್ ಲೈನ್ ಅನ್ನ ನೋಡಿಕೊಳ್ಳುವುದಕ್ಕೆ ಕೊಟ್ಟಿದ್ದು. ಹೀಗೆ ತನ್ನ ತಪ್ಪುಗಳನ್ನ ಮುಚ್ಚಿ ಹಾಕುವುದಕ್ಕೆ ಅಥವಾ ತನ್ನ ಇಲಾಖೆಯ ತಪ್ಪುಗಳನ್ನ ಮುಚ್ಚಿ ಹಾಕುವುದಕ್ಕೆ ದುರ್ಗಪ್ಪ ಆನೆಯನ್ನ ಬಳಸಿಕೊಳ್ತಾನೆ. ಹಾಗೆಯೇ ರೆಹಮಾನ್ ಸಾಬಿಯ ಸಂದರ್ಭ ಇರ್ಬೋದು, ಪುಟ್ಟಯ್ಯನ ಸಂದರ್ಭ ಇರ್ಬೋದು, ಖಾನ್ ಸಾಹೇಬರ ಸಂದರ್ಭ ಇರ್ಬೋದು. ಈ ಎಲ್ಲ ಸಂದರ್ಭಗಳು ಕೂಡ ಆನೆಯ ಮೇಲೆ ಆರೋಪವನ್ನ ಹೊರಿಸುವಂತಹ ಪರಿಸ್ಥಿತಿಗಳು ನಿರ್ಮಾಣ ಆಗ್ತವೆ. ರೆಹಮಾನ್ ಸಾಬಿಯ ಅಂಗಡಿಯ ಪಕ್ಕದಲ್ಲಿ ಆನೆ ನಿಂತಿತ್ತು ಅನ್ನುವ ಒಂದು ಕಾರಣವನ್ನ ಇಟ್ಕೊಂಡು ಆನೆಯ ಮೇಲೆ ರೆಹಮಾನ್ ಸಾಬಿ ಆರೋಪವನ್ನು ಹೊರಿಸ್ತಾನೆ. ಕಾಡಪ್ಪ ಶೆಟ್ರು ಆನೆ ಕಾಡಿಗೆ ಓಡಿ ಹೋದಂತನ್ನ ಗಮನಿಸಿ ತಲೆ ಕೆಟ್ಟು ಓಡಿ ಹೋಗಿದೆ ಅಂತ ಹೇಳ್ತಾರೆ. ಆದರೆ ಅದು ಓಡಿ ಹೋಗಿದ್ದು ಆ ಅಂಬಾರಿಗೆ ವಿದ್ಯುತ್ ಲೈನು ತಾಗಿ ಶಬ್ದ ಬಂದ ಕಾರಣದಿಂದಾಗಿ. ನಿಜವಾದ ಸತ್ಯ ಏನು? ಯಾಕೆ ಆನೆ ಈ ಒಂದು ಆರೋಪವನ್ನು ಹೊತ್ಕೋಬೇಕು ಅನ್ನುವುದರ ಬಗ್ಗೆ ಇಲ್ಲಿ ಬರುವಂತಹ ಯಾವ ಪಾತ್ರಗಳು ಕೂಡ ಯೋಚನೆ ಮಾಡುವುದನ್ನ ನಾವು ಕಾಣೋದಿಲ್ಲ. ಹಾಗಾಗಿ ಮನುಷ್ಯ ಮತ್ತು ಪರಿಸರದ ನಡುವಿನ ಸಂಘರ್ಷವನ್ನ ನಿರಂತರವಾಗಿ ನಾವು ಈ ಕಥೆಯಲ್ಲಿ ಕಾಣ್ತಾ ಹೋಗ್ತೇವೆ. ಇಲ್ಲಿ ಆನೆ ಪರಿಸರದ ಸಂಕೇತವಾದರೆ ಪರಿಸರವನ್ನ ನಿಯಂತ್ರಿಸ್ತೇನೆ ಅಂತ ಹೊರಡುವಂತಹ ವೇಲಾಯುಧ, ಹಾಗೆ ಪರಿಸರವನ್ನ ನಿಯಂತ್ರಿಸ್ತೇನೆ ಅಂತ ಹೊರಡುವಂತಹ ನಾಗರಾಜ ಆನೆಯನ್ನ ಕಂಡ ತಕ್ಷಣ ಶೂಟ್ ಮಾಡಿಬಿಡ್ತೇನೆ ಅಂತ ಹೇಳ್ತಾನೆ. ಆದರೆ ಪ್ರಕೃತಿಯ ವಿರುದ್ಧವಾಗಿ ಮನುಷ್ಯ ಏನೇ ಪ್ರಯತ್ನ ಮಾಡಿದ್ರೂ ಕೂಡ ಅಂತಿಮವಾಗಿ ಮನುಷ್ಯನೇ ಸೋಲ್ಬೇಕಾಗತ್ತೆ. ಇವತ್ತು ಆನೆಗೆ ಬುದ್ಧಿ ಕಲಿಸ್ತೇನೆ ಅಂತ ಹೊರಟಂತಹ ವೇಲಾಯುಧ ತನ್ನ ಪ್ರಾಣವನ್ನ ಕಳೆದುಕೊಳ್ಳಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಹಾಗಾಗಿ ಯಾವತ್ತೂ ಕೂಡ ಮನುಷ್ಯ ಪ್ರಕೃತಿಗೆ ವಿರುದ್ಧವಾಗಿ ನಡೆಯುವ, ಪ್ರಕೃತಿಯಲ್ಲಿ ಅಸಮತೋಲನವನ್ನ ಉಂಟು ಮಾಡುವಂತಹ ಪ್ರಯತ್ನವನ್ನ ಮಾಡದೆ ಪ್ರಕೃತಿ ತಾನು ಹೇಗೆ ಇದೆಯೋ ಹಾಗೆ ಮುಂದುವರೆದುಕೊಂಡು ಹೋಗುವುದಕ್ಕೆ ನಾವು ಬಿಡಬೇಕು. ಆಗಲೇ ಪ್ರಕೃತಿ ಮತ್ತು ಮನುಷ್ಯ ನೆಮ್ಮದಿಯುತವಾಗಿ ಬಾಳುವೆಯನ್ನು ನಡೆಸುವುದಕ್ಕೆ ಸಾಧ್ಯ ಆಗುತ್ತೆ ಅನ್ನುವುದನ್ನು ಪ್ರಸ್ತುತ ಈ ಕಥೆಯಲ್ಲಿ ನಾವು ಕಾಣ್ತಾ ಹೋಗ್ತೇವೆ. ಹಾಗಾಗಿ ಆನೆ ಎಲ್ಲ ಆರೋಪಗಳನ್ನ ಹೊತ್ತುಕೊಳ್ಳಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಇನ್ನು ಎರಡನೇ ಸಂದರ್ಭವನ್ನು ನಾವು ನೋಡಿದ್ರೆ, ವೇಲಾಯುಧ, ಫಾರೆಸ್ಟರ್ ನಾಗರಾಜ, ತಿಪ್ಪಣ್ಣ, ಡ್ರೈವರ್ ಅಬ್ಬಾಸ್ ಮತ್ತು ಕ್ಲೀನರ್ ಕೃಷ್ಣ, ಜೊತೆಗೆ ಸುಬ್ಬಣ್ಣನ ಕೆಲವು ಮೇಕೆಗಳು. ಈ ಎಲ್ಲರ ಸಾವಿಗೆ ಕೃಷ್ಣೇಗೌಡರ ಆನೆಯೇ ಕಾರಣ ಎಂದು ಆರೋಪಿಸುವುದು ಕೂಡ ವ್ಯಂಗ್ಯವಾಗಿದೆ. ಕಥೆಯನ್ನ ಸೂಕ್ಷ್ಮವಾಗಿ ನೋಡಿದವರಿಗೆ ಗೊತ್ತಾಗುತ್ತೆ, ಆನೆಗೂ ಈ ಸಾವುಗಳಿಗೂ ಯಾವುದೇ ರೀತಿಯ ಸಂಬಂಧವಿಲ್ಲ. ಆನೆ ಈ ತಪ್ಪುಗಳನ್ನ ಮಾಡಿಲ್ಲ ಅನ್ನುವುದು ಒಂದು ಸಂದರ್ಭವನ್ನ ಕೂಲಂಕಷವಾಗಿ ಗಮನಿಸಿದಾಗ ನಮಗೆ ತಿಳಿದು ಬರುತ್ತೆ. ಆದರೆ ಜನ ಯಾರೂ ಕೂಡ ಆ ಸಂದರ್ಭವನ್ನ ಕುರಿತು ಯೋಚಿಸುವಂತಹ, ಆನೆ ಈ ತಪ್ಪಿಗೆ ಕಾರಣವೇ ಅನ್ನುವುದನ್ನ ತಿಳಿದುಕೊಳ್ಳುವಂತಹ ಕುತೂಹಲವನ್ನ ಜನಗಳ್ಯಾರೂ ಕೂಡ ಪ್ರಯತ್ನ ಮಾಡೋದಿಲ್ಲ. ಹಾಗಾಗಿ ಏನಾಗುತ್ತೆ, ಆನೆ ಈ ಎಲ್ಲ ಆರೋಪಗಳನ್ನು ಹೊತ್ತುಕೊಳ್ಳಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಮೊದಲಿಗೆ ಸಾಯುವಂತಹ ಡ್ರೈವರ್ ಸಂದರ್ಭವನ್ನು ನಾವು ನೋಡಿದ್ರೆ, ಅಲ್ಲಿ ವೇಲಾಯುಧ ತುಂಬಾ ಕುಡಿದಿದ್ದರಿಂದ ಮರಗಳಿಗೆ ಕಟ್ಟಿರುವಂತಹ ಹಗ್ಗವನ್ನ ಬಿಚ್ಚಿದೆಯೋ ಬಿಚ್ಚಿಲ್ಲವೋ ಅನ್ನುವುದನ್ನು ಕೂಡ ಗಮನಿಸದೆ ಆನೆಗೆ ಮರಗಳನ್ನು ತಳ್ಳಿ ಬೀಳಿಸುವಂತಹ ಆದೇಶವನ್ನು ಕೊಡ್ತಾನೆ. ಆದರೆ ಇಲ್ಲಿ ವೇಲಾಯುಧದ್ದು ತಪ್ಪಾಗುತ್ತೆ, ಆ ಕ್ಲೀನರ್ಗೂ ಕೂಡ ತಪ್ಪಾಗುತ್ತೆ. ಹಗ್ಗ ಬಿಚ್ಚದೆ ಹೋಗಿರುವುದು ಕ್ಲೀನರ್ ತಪ್ಪು, ಬಿಚ್ಚಿದೆ ಅನ್ನುವುದನ್ನು ಗಮನಿಸದೆ ಆನೆಗೆ ಆದೇಶವನ್ನು ಕೊಟ್ಟದ್ದು ವೇಲಾಯುಧನ ತಪ್ಪು. ಹಾಗಾಗಿ ಇಲ್ಲಿ ಆ ಡ್ರೈವರ್ ಸಾವಿಗೂ ಹಾಗೂ ಈ ಆನೆಗೂ
ಯಾವುದೇ ರೀತಿಯ ಸಂಬಂಧ ಇಲ್ಲ ಅನ್ನುವುದು ಸೂಕ್ಷ್ಮವಾಗಿ ಗಮನಿಸಿದಾಗ ನಮಗೆ ತಿಳಿದು ಬರುತ್ತೆ. ಹಾಗೆ ತಿಪ್ಪಣ್ಣನ ಸಾವು, ಎಲ್ಲೋ ಬಿದ್ದಿರುವಂತಹ ತಿಪ್ಪಣ್ಣನಿಗೂ ಎಲ್ಲೋ ಸತ್ತು ಬಿದ್ದಿರುವಂತಹ ತಿಪ್ಪಣ್ಣನಿಗೂ ಎಲ್ಲೋ ಓಡಾಡಿಕೊಂಡಿರುವಂತಹ ಆನೆಗೂ ಸಂಬಂಧವನ್ನು ಕಲ್ಪಿಸುವುದನ್ನು ನೋಡಿದ್ರೆ ಈ ಸನ್ನಿವೇಶವೇ ಒಂದು ಹಾಸ್ಯಾಸ್ಪದ ಅನ್ನುವುದು ನಮಗೆ ಸ್ಪಷ್ಟವಾಗಿ ತಿಳಿದು ಬರುತ್ತೆ. ಈ ಆನೆ ಯಾವತ್ತೂ ಕೂಡ ಕಾಡಿಗೆ ಹೋದಂತಹ ಒಂದೇ ಒಂದು ಸಂದರ್ಭವನ್ನ ಈ ಗದ್ಯ ಭಾಗದಲ್ಲಿ ನಾವು ಕಾಣೋದಿಲ್ಲ. ಈ ಆನೆ ಊರೊಳಗೆ ಓಡಾಡಿಕೊಂಡಿದ್ದಂತಹ ಈ ಆನೆ ಇದು. ಆದರೆ ತಿಪ್ಪಣ್ಣ ಸತ್ತಿದ್ದು ದೂರದಲ್ಲಿ, ಊರಿನಿಂದ ಆಚೆ ಇರುವಂತಹ 17ನೇ ಕಂಬದಲ್ಲಿ. ಹಾಗಾಗಿ ಎಲ್ಲೋ ಇರುವಂತಹ ಆನೆಗೂ ತಿಪ್ಪಣ್ಣನ ಸಾವಿಗೂ ಯಾವುದೇ ಸಂಬಂಧ ಇಲ್ಲ ಅನ್ನುವುದು ನಮಗೆ ತಿಳಿದು ಬರುತ್ತೆ. ಆದರೆ ಜನ ಮಾತನಾಡುವಾಗ ಆನೆಗೆ ಆ ಸಾವಿನ ಸಂಬಂಧವನ್ನು ಕಲ್ಪಿಸಿ ಮಾತನಾಡುವಂತಹ ಪ್ರಯತ್ನವನ್ನ ಮಾಡ್ತಾನೆ. ಹೀಗೆ ಆರೋಪವನ್ನು ಹೊರಿಸುವವನೂ ಕೂಡ ದುರ್ಗಪ್ಪನೇ ಆಗ್ತಾನೆ. ಎಲ್ಲೋ ತನ್ನ ಮೈಗೆ ತುರಿಕೆಯಾದಾಗ ಆ ತುರಿಕೆಯನ್ನ ತುರಿಸಿಕೊಳ್ಳುವುದಕ್ಕೋಸ್ಕರ ಕಂಬಕ್ಕೂ ಗೈವೈರಿಗೋ ಮೈಯನ್ನ ತಿಕ್ಕಿಕೊಂಡಿದೆ. ಆಗ ವೈರುಗಳೆಲ್ಲ ಅಲುಗಾಡಿ ಆ ಲೈನು ಟೆಲಿಫೋನ್ ಲೈನಿಗೆ ಟಚ್ ಆಗಿದೆ. ಹಾಗಾಗಿ ತಿಪ್ಪಣ್ಣ ಸತ್ತಿದ್ದಾನೆ ಅಂತ ತನ್ನದೇ ಆದಂತಹ ಟೆಕ್ನಿಕಲ್ ಪಾಯಿಂಟ್ ಅನ್ನ ಈ ದುರ್ಗಪ್ಪ ಹೇಳ್ತಾನೆ. ಹಾಗೆ ಡ್ರೈವರ್ ಅಬ್ಬಾಸ್ ಮತ್ತು ಕ್ಲೀನರ್ ಕೃಷ್ಣ, ಈ ಸಂದರ್ಭವನ್ನು ನಾವು ಗಮನಿಸಿದಾಗ ಆ ಡ್ರೈವರ್ ಅಬ್ಬಾಸ್ ಮತ್ತು ಕ್ಲೀನರ್ ಕೃಷ್ಣ ಸತ್ತಂತಹ ಸಂದರ್ಭದಲ್ಲಿ ವೇಲಾಯುಧ ಆನೆಯನ್ನು ಕರೆದುಕೊಂಡು ಶಿವೇಗೌಡರ ಸಾವಿನಲ್ಲಿ ಕಾಯ್ತಾ ಇರ್ತಾನೆ. ಯಾಕಂದ್ರೆ ಕಳ್ಳರಾಟದ ಲೋಡು ಬರುತ್ತೆ, ಆ ಲೋಡನ್ನು ಇಳಿಸ್ಬೇಕು ಅಂತ ಅಲ್ಲಿರ್ತಾನೆ. ಹಾಗಾಗಿ ಆ ಆನೆಗೂ ಡ್ರೈವರ್ ಅಬ್ಬಾಸ್ ಮತ್ತು ಕ್ಲೀನರ್ ಕೃಷ್ಣನ ಸಾವಿಗೂ ಯಾವುದೇ ರೀತಿಯ ಸಂಬಂಧಗಳು ಕಂಡು ಬರುವುದಿಲ್ಲ. ಈ ಸತ್ಯ ಗೊತ್ತಿದ್ದವನು ವೇಲಾಯುಧ ಮಾತ್ರ. ಹಾಗಾಗಿ ಸತ್ಯವನ್ನ ಗೊತ್ತಿದ್ದಂತಹ ವೇಲಾಯುಧ ಯಾರಿಗೂ ಸತ್ಯವನ್ನ ಹೇಳೋದಿಲ್ಲ. ಆದರೆ ಸತ್ಯ ತಿಳಿಯದಂತಹ ಜನ ತನಗಿಷ್ಟ ಬಂದ ಹಾಗೆ ಮಾತನಾಡಿಕೊಳ್ಳುವುದನ್ನ ನಾವು ಕಾಣ್ತಾ ಹೋಗ್ತೇವೆ. ಹಾಗೆ ವೇಲಾಯುಧನ ಸಾವು ಕೂಡ, ವೇಲಾಯುಧ ಸ್ವಲ್ಪ ಪ್ರಜ್ಞೆ ತಪ್ಪಿದ ಕಾರಣದಿಂದಾಗಿ ಅವನು ಆ ಆನೆಗೆ ಬಲಿಯಾಗಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಬಹುಶಃ ಇಲ್ಲಿ ವೇಲಾಯುಧ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿದ್ರೆ ಬಹುಶಃ ಅವನು ಸಾಯುವಂತಹ ಪ್ರಸಂಗ ಒದಗಿ ಬರ್ತಿರಲಿಲ್ಲ. ಅದಕ್ಕೆ ಕಾರಣ ಕೃಷ್ಣೇಗೌಡ ಬೈದಿದ್ದು, ಹೆಂಡತಿ ಬೈದಿದ್ದು, ಇವೆಲ್ಲ ಕಾರಣದಿಂದಾಗಿ ಅವನು ಸ್ವಲ್ಪ ಹೆಚ್ಚಾಗಿ ಕುಡಿದದ್ದು. ಎಲ್ಲ ಕಾರಣಗಳಿಂದ ತನ್ನ ಪ್ರಾಣವನ್ನು ತಾನೇ ಕಳೆದುಕೊಳ್ಳಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಇನ್ನು ಮೂರನೇ ಅಂಶವನ್ನು ನೋಡ್ತಾ ಹೋದ್ರೆ ತೇಜಸ್ವಿಯವರ ಕಾಳಜಿಯ ಕೇಂದ್ರವೇ ಗ್ರಾಮ ಭಾರತ. ಈ ಒಂದು ಕಥೆಯನ್ನ ಕೇವಲ ಮೂಡಿಗೆರೆಯಲ್ಲಿ ನಡೆಯುವಂತಹ ಕಥೆಯನ್ನ ಹೇಳುವುದಕ್ಕೆ ಹೊರಟಿದ್ರು ಕೂಡ ಕೇವಲ ಮೂಡಿಗೆರೆಯ ಕಥೆಯನ್ನಷ್ಟೇ ಹೇಳದೆ ಇಡೀ ಜಗತ್ತಿನ ಜಾಗತಿಕ ವಿದ್ಯಮಾನಗಳನ್ನು, ಬದಲಾವಣೆಗಳನ್ನ ವೀಕ್ಷಿಸ್ತಾ ಹೋಗ್ತಾರೆ. ಜಗತ್ತಿನಲ್ಲಿ ನಡೆಯುವಂತಹ ಎಷ್ಟೋ ಅಂಶಗಳನ್ನ ಈ ಕಥೆಯ ಮೂಲಕ ತಿಳಿಸುವುದನ್ನ ನಾವು ಕಾಣ್ತೇವೆ. ಇದು ಕೇವಲ ಮೂಡಿಗೆರೆಯ ಕಥೆ, ಮೂಡಿಗೆರೆಯಲ್ಲಿ ನಡೆಯುತ್ತಿರುವಂತಹ ಕಥೆ. ಆದರೆ ಭಾರತದ ಎಷ್ಟೋ ಸಮಸ್ಯೆಗಳನ್ನ ಈ ಕಥೆ ತಿಳಿಸ್ತಾ ಹೋಗುತ್ತೆ. ಹೀಗಾಗಿ ಒಂದು ಸ್ಥಳವನ್ನ ಇಟ್ಟುಕೊಂಡು ಇಡೀ ಜಾಗತಿಕ ವಿದ್ಯಮಾನಗಳನ್ನು ತಿಳಿಸುವಂತಹ ಪ್ರಯತ್ನವನ್ನ ಮಾಡಿರುವಂಥದ್ದೇ ಈ ಕಥೆಯ ಬಹುಮುಖ್ಯವಾದಂತಹ ವಿಷಯ. ಹಾಗಾಗಿ ಈ ಕಥೆಯ ಕೆಲವು ಅಂಶಗಳನ್ನು ಹೇಳುವಾಗ ಈ ವಿದ್ಯಮಾನಗಳ ಬಲೆಯಲ್ಲಿ ಗ್ರಾಮ ಭಾರತ ಸಿಕ್ಕು ಒದ್ದಾಡುತ್ತಿರುವಂತೆಯೂ ಅವರಿಗೆ ಈ ಸಮಾಜ ಕಾಣಿಸುತ್ತೆ. 8 ಅಂತಸ್ತಿನ ಮಲ್ಯರ ಬಿಲ್ಡಿಂಗ್ ಅನ್ನ, ಲಾಡ್ಜ್ ಅನ್ನ ಹತ್ತಿ ನಿಂತ್ಕೊಂಡು ನೋಡಿದ್ರೆ ಈ ವೈರುಗಳ ಮಧ್ಯದಲ್ಲಿ, ಕೇಬಲ್ಗಳ ಮಧ್ಯದಲ್ಲಿ ಮೂಡಿಗೆರೆ ಸಿಕ್ಕು ಒದ್ದಾಡುತ್ತಿರುವುದನ್ನ ಗುರುತಿಸ್ತಾರೆ. ಅಂದ್ರೆ ಒಂದು ಜಗತ್ತು
ಎಷ್ಟೇ ಅಭಿವೃದ್ಧಿಯನ್ನು ಕಾಣ್ತಾ ಹೋದರೂ ಕೂಡ ಅಭಿವೃದ್ಧಿಯ ಹಿಂದೆ ಹಲವಾರು ರೀತಿಯ ದುರಂತಗಳು ಇರುವುದನ್ನು ಕೂಡ ನಾವು ಗಮನಿಸ್ತಾ ಹೋಗ್ತೇವೆ. ಅಭಿವೃದ್ಧಿ ಜೊತೆಯಲ್ಲಿಯೇ ಹಲವಾರು ರೀತಿಯ ತೊಂದರೆಗಳನ್ನು ಉಂಟು ಮಾಡ್ತಾ ಹೋಗುತ್ತೆ. ಇನ್ನು ನಾಲ್ಕನೇ ಅಂಶವನ್ನು ನೋಡಿದ್ರೆ, ತೇಜಸ್ವಿಯವರು ಹೇಳುವ ಹಾಗೆ ಆನೆ ಬಾಯಿ ಇಲ್ಲದಂತಹ ಒಂದು ಪಾಪದ ಪ್ರಾಣಿ. ಹಾಗಾಗಿ ಬಾಯಿ ಇರುವಂತಹ ಎಲ್ಲರ ಶೋಷಣೆಗೆ ಕಾರಣವಾಗುವುದನ್ನು ಪ್ರಸ್ತುತ ಈ ಕಥೆಯಲ್ಲಿ ನಾವು ಕಾಣ್ತಾ ಹೋಗ್ತೇವೆ. ಅದಕ್ಕೆ ಒಂದು ಗಾದೆ ಮಾತನ್ನು ಕೂಡ ನಾವಿಲ್ಲಿ ನೆನಪಿಸ್ಕೊಳ್ಬಹುದು, ಬಾಯಿದ್ದವನು ಬದುಕ್ತಾನೆ ಅಂತ. ಇಲ್ಲಿ ಮನುಷ್ಯ ಗುಂಪಿಗೆ ಸೇರಿದಂಥವರೆಲ್ಲರೂ ಕೂಡ ಮಾತನಾಡುವವರೇ. ಪ್ರಕೃತಿಯ ಸಂಕೇತವಾಗಿರುವಂತಹ ಆನೆ ಮಾತನಾಡದಂತಹ ಒಂದು ಮುಗ್ಧ ಜೀವಿ. ಹಾಗಾಗಿ ಇಡೀ ಮೂಡಿಗೆರೆಯಲ್ಲಿ ನಡೆಯುವಂತಹ ಎಲ್ಲ ಘಟನೆಗಳನ್ನ ಆನೆಗೆ ಸಂಬಂಧವನ್ನು ಕಲ್ಪಿಸಿ ಆನೆಯನ್ನ ಆರೋಪಿಸುವಂತಹ ಕೆಲಸ ಮುಂದುವರಿತಾ ಹೋಗುತ್ತೆ. ಒಂದು ವೇಳೆ ಆನೆ ಮಾತನಾಡುವಂತಹ ಒಂದು ಪ್ರಾಣಿಯಾಗಿದ್ರೆ ಬಹುಶಃ ಆನೆಯ ಮೇಲೆ ಆರೋಪವನ್ನು ಹೊರಿಸುವಂತಹ ದುಸ್ಸಾಹಸವನ್ನ ಯಾರೂ ಕೂಡ ಮಾಡ್ತಿರ್ಲಿಲ್ಲ. ಹೀಗೆ ಆನೆ ಒಂದು ಮೂಕ ಪ್ರಾಣಿಯಾದ್ದರಿಂದ ಆನೆಗೆ ವಿರೋಧಿಸುವಂತಹ ಸಾಮರ್ಥ್ಯವಾಗಲಿ ಮಾತನಾಡುವಂತಹ ಶಕ್ತಿಯಾಗಲಿ ಇಲ್ಲದ್ದರಿಂದ ಜನ ತಮ್ಮ ತಮ್ಮ ವೈಯಕ್ತಿಕವಾದಂತಹ ಸಮಸ್ಯೆಗಳನ್ನ ಆನೆಯ ಮೇಲೆ ಹೊರಿಸಿ ಆ ಸೇಡನ್ನ ತೀರಿಸಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಾರೆ. ಹಾಗಂದ ತಕ್ಷಣ ಈ ಜನಗಳಿಗೆ ಆನೆಯ ಮೇಲೆ ಕೋಪವಿತ್ತು, ಸಿಟ್ಟಿತ್ತು ಅಂತ ಅಲ್ಲ. ಹಾಗಂದ್ರೆ ಆನೆಯ ಮೇಲೆ ಯಾವುದೇ ರೀತಿಯ ದ್ವೇಷವಾಗಲಿ ಈ ಜನಕ್ಕಿರಲಿಲ್ಲ. ಆದ್ರೆ ತಮ್ಮ ತಮ್ಮ ವೈಯಕ್ತಿಕವಾದಂತಹ ಸಮಸ್ಯೆಗಳನ್ನ, ತಮ್ಮ ಮನದೊಳಗಿರುವಂತಹ ಗೊಂದಲಗಳನ್ನ ಈಡೇರಿಸಿಕೊಳ್ಳುವುದಕ್ಕೆ ಈ ಆನೆಯನ್ನು ಬಳಸಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಾರೆ. ದುರ್ಗಪ್ಪ ಮಾಡುವಂಥದ್ದು ಕೂಡ ಅದೇನೆ. ಅವರಿಗಿರುವಂತಹ ಸಮಸ್ಯೆ ಏನು? ಕಳಸ ಲೈನನ್ನು ನೋಡಿಕೊಳ್ಳುವುದಕ್ಕೆ ಕೊಟ್ಟದ್ದು. ಅದು ಕಾಡಿನಲ್ಲಿ ಹಲವಾರು ಮರಗಳ ಮಧ್ಯದಲ್ಲಿ ನುಸುಳಿ ಹೋಗಿದ್ದಂತಹ ಲೈನು. ಆ ಲೈನ್ ಒಂದಲ್ಲ ಒಂದು ರೀತಿಯಲ್ಲಿ ತೊಂದರೆಯನ್ನು ಕೊಡ್ತಲೇ ಇತ್ತು, ಕರೆಂಟ್ ಹೋಗ್ತಲೇ ಇತ್ತು, ಸಮಸ್ಯೆಯ ಜಾಗ ಆಗಿತ್ತು. ಆ ಸಮಸ್ಯೆಯನ್ನು ಬಗೆಹರಿಸಬೇಕಾದದ್ದು ದುರ್ಗಪ್ಪನ ಕೆಲಸ. ಆದರೆ ಆ ತನಗಾಗುತ್ತಿರುವಂತಹ ಸಮಸ್ಯೆಯನ್ನ, ಸಂಕಟವನ್ನ ಆನೆಯ ಮೇಲೆ ಒಲಿಸುವುದರ ಮೂಲಕ ತಪ್ಪಿಸಿಕೊಳ್ಳುವುದಕ್ಕೆ ಪ್ರಯತ್ನಿಸ್ತಾನೆ ಇಲ್ಲಿ ದುರ್ಗಪ್ಪ. ಹಾಗೆ ಎಲ್ಲರೂ ಕೂಡ ಸ್ಟಾಕ್ಮನ್ ಪುಟ್ಟಯ್ಯ ಇರಬಹುದು, ಸ್ಟಾಕ್ಮನ್ ಪುಟ್ಟಯ್ಯನೂ ಕೂಡ ಹುಚ್ಚುರಾಯಿಗೆ ಕೊಡುವಂತಹ ಇಂಜೆಕ್ಷನ್ ಅನ್ನ ಕೊಡಲಾಗದಿರುವಂತಹ ಸಂದರ್ಭದಲ್ಲಿ ಅವನು ಎಷ್ಟು ಜವಾಬ್ದಾರಿಯುತವಾದಂತಹ ಮನುಷ್ಯ ಅನ್ನೋದು ನಮಗೆ ಕಂಡು ಬರುತ್ತೆ. ಜಬ್ಬ ಹುಚ್ಚುರಾಯಿಯಿಂದ ಕಚ್ಚಿಸಿಕೊಂಡು ಔಷಧಿಯನ್ನು ಹುಡುಕಿಕೊಂಡು ಜಿಲ್ಲಾಸ್ಪತ್ರೆಗೆ ಹೋಗಿರ್ತಾರೆ. ಜಿಲ್ಲಾಸ್ಪತ್ರೆಯಲ್ಲೂ ಕೂಡ ಔಷಧಿ ಸಿಕ್ಕೋದಿಲ್ಲ. ಯಾರೋ ಹೇಳ್ತಾರೆ ಪಶು ವೈದ್ಯಕೀಯ ಚಿಕಿತ್ಸಾಲಯದಲ್ಲಿ ಸಿಗುತ್ತೆ, ಅಲ್ಲಿ ಹೋಗ್ಬೋದು ಅಂತ. ಆದ್ರೆ ಅಲ್ಲಿಗೆ ಬಂದಾಗ ಸ್ಟಾಕ್ಮನ್ ಪುಟ್ಟಯ್ಯ ಏನು ಉತ್ತರ ಕೊಡ್ತಾನೆ? ದನಗಳಿಗಾದ್ರೆ ಇಂಕೋ ರಿಸಿಪ್ಟ್ ತಗೊಳ್ಬಹುದು, ಆದ್ರೆ ಮನುಷ್ಯರಿಗಾದ್ರೂ ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ. ಯಾಕೆಂದ್ರೆ ಒಂದು ವಾರದಿಂದ ಕರೆಂಟ್ ಇಲ್ಲ, ರೆಫ್ರಿಜರೇಟರ್ ಒಳಗಿರುವಂತಹ ಔಷಧಿಯ ಎಷ್ಟು ಕೆಟ್ಟಿದೆ, ಎಷ್ಟು ಸರಿಯಾಗಿದೆ ಎನ್ನುವುದನ್ನ ಹೇಳಲಿಕ್ಕಾಗೋದಿಲ್ಲ. ಹಾಗಾಗಿ ಗ್ಯಾರಂಟಿ ಕೊಡ್ಲಿಕ್ಕಾಗಲ್ಲ. ಹಾಗಾದ್ರೆ ಆ ಔಷಧಿಯನ್ನ ಕಾಪಾಡಬೇಕಾದಂತ ಜವಾಬ್ದಾರಿ ಯಾರ್ದು? ಸ್ಟಾಕ್ಮನ್ ಪುಟ್ಟಯ್ಯನದ್ದೇ. ಯಾಕೆಂದ್ರೆ ಸ್ಟಾಕನ್ನ ನೋಡಿಕೊಳ್ಳುವಂತಹ ಕೆಲಸವನ್ನೇ ಅವರಿಗೆ ಕೊಟ್ಟಿರೋದ್ರಿಂದ ಅದನ್ನ ಸುರಕ್ಷಿತವಾಗಿ ನೋಡಿಕೊಳ್ಳಬೇಕಾದದ್ದು ಅವನ ಜವಾಬ್ದಾರಿ. ಆದರೆ ಅವನು ತನ್ನ ಕೆಲಸವನ್ನ ಮಾಡದೆ ಇನ್ನೊಬ್ಬರ ಮೇಲೆ ಆರೋಪವನ್ನು ಹೊರಿಸುತ್ತಾ ಕಾಲಹರಣ ಮಾಡುವಂತಹ ಪ್ರಯತ್ನವನ್ನ ಸ್ಟಾಕ್ಮನ್ ಪುಟ್ಟಯ್ಯ ಮಾಡ್ತಾನೆ. ರಾಜಕೀಯವಾಗಿ ನೋಡ್ತಾ ಹೋದ್ರೂ ಕೂಡ ಖಾನ್ ಸಾಹೇಬರ ಕಥೆಯೂ ಕೂಡ ಅದನ್ನೇ. ತನ್ನ ಕೆಲಸವನ್ನ ತಾನು ಸಮರ್ಥವಾಗಿ ನಿಭಾಯಿಸದೆ ಯಾವಾಗಲೂ ಮಸೀದಿಯಲ್ಲಿ ನಮಾಜ್ ಮಾಡ್ತಾ ಕುಳಿತುಕೊಳ್ಳುವುದೇ ಅವರ ಕಾಯಕವಾಗಿರುತ್ತೆ. ಏನೇ ಪ್ರಶ್ನೆಗಳನ್ನು ಅವನ ಮುಂದೆ ತಂದು ಇಟ್ಟರೂ ಕೂಡ ಅವನು ಧರ್ಮವನ್ನು ಮುಂದಿಟ್ಟುಕೊಂಡು ಮಾತನಾಡುವಂತಹ ಅವನ
ಪರಿಸ್ಥಿತಿಯನ್ನ ನಾವಿಲ್ಲಿ ಗಮನಿಸಬಹುದು. ಹೀಗೆ ಆನೆ ಎಲ್ಲರ ಸಮಸ್ಯೆಯ ಕೇಂದ್ರ ಬಿಂದು ಆಗುತ್ತೆ. ಎಲ್ಲರೂ ಆರೋಪಿಸುವಂತಹ ಆರೋಪದ ವಸ್ತು ಆಗುತ್ತೆ. 5ನೇ ಅಂಶವನ್ನು ನೋಡ್ತಾ ಹೋದ್ರೆ, ಪಟ್ಟದಾನೆ ಆಗಿದ್ದಂತಹ ಈ ಆನೆ ಜೀತದಾನೆಯಾಗುವ ಹಾಗೂ ಎಲ್ಲ ದುರಂತಗಳಿಗೆ ಕಾರಣವಾಗುವಂತಹ ಒಂದು ಪರಿಸ್ಥಿತಿಯನ್ನ ಈ ಕಥೆಯಲ್ಲಿ ನಾವು ಕಾಣಬಹುದು. ಗೂಳೂರು ಮಠದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಈ ಆನೆ ಒಂದು ಪಟ್ಟದ ಆನೆ. ಗುರುಗಳನ್ನ ಅಂಬಾರಿಯಲ್ಲಿ ಕೂರಿಸಿಕೊಂಡು ಮೆರವಣಿಗೆಯಲ್ಲಿ ಭಾಗವಹಿಸುತ್ತಿದ್ದಂತಹ ಒಂದು ಆನೆ. ಅವತ್ತು ಯಾರೂ ಕೂಡ ಆನೆಯನ್ನ ಈ ರೀತಿಯಲ್ಲಿ ದೋಷಾರೋಪಣೆ ಮಾಡುವಂತಹ ಪ್ರಯತ್ನವನ್ನ ಮಾಡಿರಲಿಲ್ಲ. ಯಾಕೆಂದ್ರೆ ಅದು ಒಂದು ಉನ್ನತವಾದಂತಹ ಸ್ಥಾನದಲ್ಲಿತ್ತು, ಬೆಲೆ ಇತ್ತು, ಗೌರವ ಇತ್ತು. ಒಂದು ಉನ್ನತವಾದಂತಹ ಸ್ಥಾನದಲ್ಲಿದ್ದಾಗ, ಬೆಲೆ ಇದ್ದಾಗ ಅದರ ಮೇಲೆ ಆರೋಪವನ್ನು ಹೊರಿಸುವುದು ತುಂಬಾ ಕಡಿಮೆ. ಆದರೆ ಯಾವಾಗ ಈ ಆನೆಯನ್ನ ಕೃಷ್ಣೇಗೌಡ ಕೊಂಡುಕೊಂಡು ಮೂಡಿಗೆರೆಗೆ ತಂತಾನೋ, ಪಟ್ಟದಾನೆಯಾಗಿದ್ದಂತಹ ಈ ಆನೆ ಜೀತದಾನೆಯಾಗುತ್ತೆ. ಯಾವಾಗ ಜೀತದಾನೆ ಆಗುತ್ತೋ, ಜೀತದಾನೆ ಆದ ನಂತರ ಎಲ್ಲಾ ಆರೋಪಗಳ ಕೇಂದ್ರ ಬಿಂದು ಆಗುತ್ತೆ. ಅಂದ್ರೆ ಒಬ್ಬ ಸಾಮಾನ್ಯವಾದಂತಹ ವ್ಯಕ್ತಿ ಹೇಗೆ ಸಮಾಜದಲ್ಲಿ ಬಾಳಿ ಬದುಕಬೇಕಾಗುತ್ತೆ, ಎಲ್ಲ ರೀತಿಯ ಆರೋಪಗಳನ್ನು ಹೊತ್ಕೊಂಡು ಆರೋಪಿಯಾಗಿ ಬದುಕಬೇಕಾಗುತ್ತೆ ಎನ್ನುವಂಥದ್ದು ಇಲ್ಲಿ ಆನೆಯ ಮೂಲಕ ಈ ಸಮಾಜದ ಸಾಮಾನ್ಯ ಜನಗಳ ಬದುಕನ್ನ ಕುರಿತು ತೇಜಸ್ವಿಯವರು ಇಲ್ಲಿ ಮಾತನಾಡ್ತಾ ಹೋಗ್ತಾರೆ. ಈ ಕಥೆಯಲ್ಲಿ ಬರುವಂತಹ ಮತ್ತೊಂದು ಅಂಶ, ಜನ ನಿಜವಾದ ಸಮಸ್ಯೆಯನ್ನು ಅರಿಯುವ ಪ್ರಯತ್ನವನ್ನು ಮಾಡುವುದಿಲ್ಲ. ಎಲ್ಲರೂ ಕೂಡ ವ್ಯವಸ್ಥೆಯ ಕೈಯಲ್ಲಿ ಸಿಕ್ಕಿ ನರಳ್ತಾರೆ. ಯಾರೂ ಕೂಡ ವಿರೋಧ ಮಾಡಲಿಕ್ಕೆ ಹೋಗೋದಿಲ್ಲ. ಅದು ದುರ್ಗಪ್ಪನಿಂದ ಪ್ರಾರಂಭ ಆಗುತ್ತೆ. ದುರ್ಗಪ್ಪ ಇರ್ಬೋದು, ರೆಹಮಾನ್ ಇರ್ಬೋದು, ಜುಬೇದ ಇರ್ಬೋದು, ಕಾಡಪ್ಪ ಶೆಟ್ಟಿ ಇರ್ಬೋದು, ತಿಪ್ಪಣ್ಣ ಇರ್ಬೋದು, ರಮೇಶ್ ಬಾಬು, ಡ್ರೈವರ್ ಅಬ್ಬಾಸ್, ಕ್ಲೀನರ್ ಕೃಷ್ಣ, ವೇಲಾಯುಧ, ಜಪ್ಪ, ಇವರೆಲ್ಲರೂ ಕೂಡ ಸಮಸ್ಯೆಯ ನಿಜವಾದಂತಹ ರೂಪವನ್ನ ಪತ್ತೆ ಹಚ್ಚುವಂತಹ ಪ್ರಯತ್ನವನ್ನು ಮಾಡೋದಿಲ್ಲ. ಬಹುಶಃ ಇವರೆಲ್ಲರೂ ಕೂಡ ಸತ್ಯವನ್ನ ಹುಡುಕುವಂತಹ ಪ್ರಯತ್ನವನ್ನ ಮಾಡಿದ್ರೆ, ಅಥವಾ ಸತ್ಯವನ್ನ ಪತ್ತೆ ಹಚ್ಚುವಂತಹ ಪ್ರಯತ್ನವನ್ನ ಮಾಡಿದ್ರೆ ಆನೆ ಆರೋಪಿಯಾಗಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗ್ತಿರಲಿಲ್ಲ. ಜನ ಸತ್ಯವನ್ನ ಹುಡುಕುವ ಪ್ರಯತ್ನವನ್ನ ಮಾಡದ್ದರಿಂದಲೇ ಈ ಆನೆ ಎಲ್ಲಾ ರೀತಿಯ ಆರೋಪಗಳನ್ನು ಹೊತ್ತುಕೊಳ್ಳಬೇಕಾದಂತಹ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗ್ತಾ ಹೋಗುತ್ತೆ. ಯಾಕೆ ಅಂದ್ರೆ, ನಾವು ಒಂದು ವ್ಯವಸ್ಥೆಯಲ್ಲಿ ಬದುಕುವಾಗ ವ್ಯವಸ್ಥೆಯನ್ನ ವಿರೋಧಿಸುವಂತಹ, ವ್ಯವಸ್ಥೆಯನ್ನ ದಿಟ್ಟತನದಿಂದ ಎದುರಿಸುವಂತಹ ಸಾಮರ್ಥ್ಯವನ್ನ ನಾವ್ಯಾರೂ ಕೂಡ ರೂಢಿಸ್ಕೊಳ್ಳಬೇಕು. ಸಮಾಜದಲ್ಲಿ ಬದುಕುವಾಗ ಅಯ್ಯೋ ನನಗೆ ಯಾಕೆ ಬೇಕು, ಅವರ ವಿರೋಧವನ್ನು ನಾನು ಯಾಕೆ ಕಟ್ಟಿಕೊಳ್ಳಿ ಅಂತ ಸುಮ್ಮನೆ ಉಳಿಯುವ ಪ್ರಯತ್ನವನ್ನ ಮಾಡ್ತೀವಿ ವಿನಃ ಸತ್ಯವನ್ನ ಹುಡುಕೋದಿಲ್ಲ. ಹಾಗೆ ಸತ್ಯ ಗೊತ್ತಿರುವವರು ಸತ್ಯವನ್ನ ಮಾತಾಡೋದಿಲ್ಲ. ಸತ್ಯ ಗೊತ್ತಿಲ್ಲದಂತಹ ಜನ ಸತ್ಯವನ್ನ ಹುಡುಕೋದಿಕ್ಕೆ ಪ್ರಯತ್ನ ಮಾಡ್ತಾ ಹೋಗ್ತಾರೆ. ಆದ್ರೆ ಇವರಿಗೆ ಸತ್ಯ ಸಿಕ್ಕೋದಿಲ್ಲ. ಸತ್ಯ ಗೊತ್ತಿರೋರು ಸತ್ಯವನ್ನ ಹೇಳುವಂತಹ ಪ್ರಯತ್ನವನ್ನ ಮಾಡೋದಿಲ್ಲ. ಹಾಗೆ ಮತ್ತೊಂದು ಅಂಶವನ್ನು ನೋಡಿದ್ರೆ, ಕಾಡಾನೆಗಳು ನಾಡಿಗೆ ಬರುತ್ತಿರುವಂತಹ ಸಂದರ್ಭ. ಕಾಡಾನೆಗಳು ನಾಡಿಗೆ ಬರುತ್ತಿರುವಂತಹ ಸಂದರ್ಭವನ್ನ ಅವರವರು ಅವರದೇ ಆದಂತಹ ರೀತಿಯಲ್ಲಿ ಬಿಂಬಿಸುವುದನ್ನು ಮಾಡ್ತಾ ಹೋಗ್ತಾರೆ. ಫಾರೆಸ್ಟರ್ ನಾಗರಾಜ ಹೇಳುವಂಥದ್ದೇನು, ಕೃಷ್ಣೇಗೌಡರ ಆನೆ ಹೆಣ್ಣಾನೆಯಾದ್ದರಿಂದ ಈ ಹೆಣ್ಣಾನೆಯನ್ನು ಹುಡುಕಿಕೊಂಡು ಕಾಡಾನೆಗಳು ನಾಡಿಗೆ ಬರ್ತಿದ್ದಾವೆ ಅಂತ. ಆದರೆ ನಿಜವಾದಂತಹ ಕಾರಣವನ್ನ ಲೇಖಕರ ಇಕಾಲಜಿಸ್ಟ್ ಗೆಳೆಯ ಪ್ರಕಾಶ್ ಹೇಳ್ತಾನೆ.
ಕಾಡಿನಲ್ಲಿ ಆನೆಗಳಿಗೆ ನಿರುಪಯುಕ್ತವಾದಂತಹ ನೀಲಗಿರಿ ಮತ್ತು ಅಕೇಶಿಯ ಗಿಡಗಳನ್ನು ನೆಡ್ತಿದ್ದಾರೆ. ಹಾಗಾಗಿ ಆ ಆನೆಗಳು ಆಹಾರವನ್ನು ಹುಡುಕಿಕೊಂಡು ನಾಡಿಗೆ ಬರ್ತಾ ಇದ್ದಾವೆ. ಇಂತಹ ಒಂದು ಸತ್ಯವನ್ನ ಹೇಳುವ ಪ್ರಯತ್ನವನ್ನ ಮಾಡಿದ್ರು ಕೂಡ ಸ್ವತಃ ಈ ಸತ್ಯವನ್ನ ಅರಣ್ಯ ಇಲಾಖೆಯು ಕೂಡ ಒಪ್ಪಿಕೊಳ್ಳೋದಿಲ್ಲ. ನಾಗರಾಜ ತನ್ನದೇ ಆದಂತಹ ವಾದವನ್ನು ಮುಂದಿಡ್ತಾನೆ, ಅದು ಸುಳ್ಳು. ಕೃಷ್ಣೇಗೌಡರ ಆನೆಯನ್ನ ಹುಡುಕಿಕೊಂಡು ಕಾಡಾನೆಗಳು ನಾಡಿಗೆ ಬರ್ತಾ ಇದ್ದಾವೆ. ಎಷ್ಟೋ ಸಂದರ್ಭಗಳಲ್ಲಿ ಜನ ಸತ್ಯವನ್ನ ಹೇಳಿದರೂ ಕೂಡ ಆ ಸತ್ಯವನ್ನ ನಂಬುವಂತಹ ಸ್ಥಿತಿಯಲ್ಲಿ ಇರೋದಿಲ್ಲ. ಹಾಗೆ ಸುಳ್ಳುಗಳನ್ನು ಹೇಳುವಾಗ ಇದು ಸುಳ್ಳು ಅಂತ ತಿರಸ್ಕರಿಸುವಂತಹ ಪ್ರಯತ್ನವನ್ನು ಕೂಡ ಮಾಡುವುದಿಲ್ಲ. ಎಷ್ಟೋ ಸಂದರ್ಭಗಳಲ್ಲಿ ಮನುಷ್ಯನಿಗೆ ಯಾವುದು ಸತ್ಯ ಯಾವುದು ಸುಳ್ಳು ಅನ್ನುವುದನ್ನು ನಿರ್ಧರಿಸುವುದು ತುಂಬಾ ಕಷ್ಟವಾಗುತ್ತೆ. ಸತ್ಯವನ್ನ ಸುಳ್ಳಿನ ರೀತಿಯಲ್ಲಿ ಹೇಳಿರ್ತಾರೆ, ಸುಳ್ಳನ್ನ ಸತ್ಯದ ರೀತಿಯಲ್ಲಿ ಹೇಳಿರ್ತಾರೆ. ಹಾಗಾಗಿ ಈ ಸುಳ್ಳು ಸತ್ಯಗಳನ್ನು ಬೇರ್ಪಡಿಸುವುದು ಸಮಾಜದಲ್ಲಿ ಬದುಕುತ್ತಿರುವಂತಹ ಮನುಷ್ಯನಿಗೆ ತುಂಬಾ ಕಷ್ಟ ಅನ್ನುವುದನ್ನ ಈ ಕಥೆಯ ಮೂಲಕ ತೇಜಸ್ವಿಯವರು ನಮಗೆ ತಿಳಿಸ್ತಾ ಹೋಗ್ತಾರೆ. ಮತ್ತೊಂದು ಅಂಶ, ನಾಗರಾಜ ಹೇಳುವಂತಹ ಒಂದು ಮಾತು, ಕೃಷ್ಣೇಗೌಡರ ಆನೆ ಹೆಣ್ಣಾನೆಯಾದ್ದರಿಂದ ಕಾಡಾನೆಗಳು ನಾಡಿಗೆ ಬರ್ತಾ ಇದ್ದಾವೆ ಅನ್ನುವುದನ್ನ ಹೇಳ್ತಾ ಹೋಗ್ತಾನೆ. ಇಲ್ಲಿ ನಾಗರಾಜ ಕೃಷ್ಣೇಗೌಡರ ಆನೆಯ ಮೇಲೆ ಈ ಆರೋಪವನ್ನು ಹೊರಿಸುವುದಕ್ಕೂ ಕೂಡ ಅವನಿಗೆ ತನ್ನದೇ ಆದಂತಹ ವೈಯಕ್ತಿಕವಾದಂತಹ ದ್ವೇಷ ಇದೆ. ತುಂಬಿದ ಒಂದು ಸಾರ್ವಜನಿಕ ಸಭೆಯಲ್ಲಿ ಎಲ್ಲರೂ ಕೂಡ ನಾಗರಾಜನ ಮೇಲೆ ಆರೋಪ ಹೊರಿಸಿದ್ದರಿಂದ, ಯಾಕೆ ಕೃಷ್ಣೇಗೌಡರ ಆನೆಯನ್ನ ನಿಯಂತ್ರಿಸ್ತಿಲ್ಲ ಅಂತ ರೇಂಜರ್ ಆಫೀಸರ್ ಹೇಳಿದಂತಹ ಸಂದರ್ಭದಲ್ಲಿ ಅವನು ಹೇಳ್ತಾನೆ, ಆ ಕೃಷ್ಣೇಗೌಡರ ಆನೆ ಹೆಣ್ಣಾನೆಯಾದ್ದರಿಂದ ಕಾಡಾನೆಗಳು ನಾಡಿಗೆ ಬರ್ತಾ ಇದ್ದಾವೆ ಅಂದಾಗ ಕಳ್ಳ ಸಾಗಾಣಿಕೆಯ ಗಂಗಾಧರ ಒಂದು ಮಾತನ್ನು ಹೇಳ್ತಾನೆ. ನಾಗರಾಜ ಶಿವೇಗೌಡರಿಂದ ಮತ್ತು ಕೃಷ್ಣೇಗೌಡರಿಂದ ಲಂಚವನ್ನು ಪಡೆದು ಆನೆಯ ಮೇಲೆ ಯಾವುದೇ ರೀತಿಯ ಆಕ್ಷನ್ ತಗೊಳ್ತಾ ಇಲ್ಲ. ಅದನ್ನ ವಿದ್ಯುತ್ ಇಲಾಖೆಯವರು, ಟೆಲಿಫೋನ್ ಇಲಾಖೆಯವರು ಕೂಡ ಬೆಂಬಲಿಸ್ತಾರೆ. ಹೀಗಾಗಿ ತಾನು ಇಲಾಖೆಯಲ್ಲಿ ಒಳ್ಳೆಯ ಅಧಿಕಾರಿ ಎಂದು ಹೆಸರನ್ನ ಪಡಿಬೇಕು ಅಂತ ಬಯಸಿದ್ದಂತಹ ನಾಗರಾಜ ಸಾಧ್ಯವಾದಷ್ಟು ಅವನೊಬ್ಬ ಸ್ಟ್ರಿಕ್ಟ್ ಆಫೀಸರ್ ಆಗಿ ಕೆಲಸ ಮಾಡ್ತಿದ್ದಂಥವನು. ವೈಯಕ್ತಿಕವಾಗಿ ಯಾರಿಗೂ ತೊಂದರೆ ಕೊಟ್ಟವನಲ್ಲ. ವಿದ್ಯುತ್ ಇಲಾಖೆಯವರು ಮರವನ್ನು ಕಡಿದು ಹಾಳು ಮಾಡ್ತಿದ್ರು, ಅದಕ್ಕೆ ತೊಂದರೆ ಕೊಡ್ತಿದ್ದ. ಟೆಲಿಫೋನ್ ಡಿಪಾರ್ಟ್ಮೆಂಟ್ ಅವರು ಲೈನ್ ಎಳೆಯುವಂತಹ ನೆಪದಲ್ಲಿ ಮರಗಳನ್ನು ಕಡಿದು ಹಾಕ್ತಾ ಇದ್ರು, ಅದಕ್ಕೆ ತೊಂದರೆ ಕೊಡ್ತಾ ಇದ್ದ. PWDನವರು ಟಾಕ್ ಕಾಯಿಸ್ಕೊಳ್ಳೋದಕ್ಕೆ ಮರವನ್ನು ಕಡಿತಾ ಇದ್ರು, ಅದಕ್ಕೋಸ್ಕರ ತೊಂದರೆ ಕೊಡ್ತಾ ಇದ್ದ. ಗಂಧದ ಮರಗಳನ್ನ ಗಂಗಾಧರ ಕಡಿತಿದ್ದರಿಂದ ಅದಕ್ಕೆ ತೊಂದರೆ ಕೊಡ್ತಾ ಇದ್ದ. ಇಲ್ಲಿ ಯಾವುದೂ ಕೂಡ ವೈಯಕ್ತಿಕವಾದ ದ್ವೇಷ ಅಲ್ಲ. ಆದರೆ ಅವರು ತಮ್ಮ ವೈಯಕ್ತಿಕವಾದಂತಹ ದ್ವೇಷವನ್ನ ತೀರಿಸಿಕೊಳ್ಳುವುದರ ಮೂಲಕ ನಾಗರಾಜನ ಅಧಿಕಾರವನ್ನ ಹತ್ತಿಕ್ಕುವಂತಹ ಪ್ರಯತ್ನವನ್ನ ಮಾಡ್ತಾರೆ. ಇಲ್ಲದ ಸುಳ್ಳು ಸುಳ್ಳು ವಿಚಾರಗಳನ್ನ ನಾಗರಾಜನ ಮೇಲೆ ಆರೋಪವನ್ನು ಹೊರಿಸ್ತಾರೆ. ಯಾವಾಗ ನಾಗರಾಜನ ಮೇಲೆ ಇಲ್ಲಸಲ್ಲದ ಆರೋಪಗಳು ಬರ್ತಾವೋ ಆ ಆರೋಪದಿಂದ ತಪ್ಪಿಸಿಕೊಳ್ಳುವುದಕ್ಕೆ ಅವರೇನ್ ಮಾಡ್ತಾನೆ, ಆನೆಯನ್ನು ಬಳಸ್ಕೊಳ್ತಾರೆ. ಹಾಗಾಗಿ ಈ ಕಥೆಯಲ್ಲಿ ಬರುವಂತಹ ಎಲ್ಲ ಪಾತ್ರಗಳು ಕೂಡ ತನ್ನ ವೈಯಕ್ತಿಕವಾದಂತಹ ವಿಚಾರಗಳಿಂದ ತಪ್ಪಿಸಿಕೊಳ್ಳುವುದಕ್ಕೆ ಆನೆಯನ್ನ ಬಳಸ್ಕೊಳ್ತಾರೆ. ಹಾಗಾಗಿ ಆನೆ ಎಲ್ಲರ ಆರೋಪಿಯಾಗಿ ಇಡೀ ಮೂಡಿಗೆರೆಯಲ್ಲಿ ನಡೆಯುವಂತಹ ಎಲ್ಲ ಸಮಸ್ಯೆಗಳಿಗೆ ಕಾರಣವಾಗಿ ಆನೆ ಬದುಕುವಂತಹ ಪ್ರಯತ್ನವನ್ನ ಮಾಡ್ತಾ ಹೋಗುತ್ತೆ. ಹಾಗಾಗಿ ಜನ ತನ್ನ ಹತ್ತಿರವೇ ಉತ್ತರವನ್ನು ಇಟ್ಕೊಂಡಿದ್ರು ಕೂಡ ಆ ಉತ್ತರವನ್ನು ಹುಡುಕುವ ಪ್ರಯತ್ನವನ್ನ ಮಾಡದೆ
ಅರಿಯುವ ಪ್ರಯತ್ನವನ್ನು ಮಾಡದೆ ಹಲವಾರು ರೀತಿಯ ಸಮಸ್ಯೆಗಳಿಗೆ ಕಾರಣವಾಗ್ತಾರೆ. ಹಾಗೆ ನಾವು ನೋಡ್ತಾ ಹೋದರೆ ಈ ಕಥೆಯಲ್ಲಿ ಬರುವಂತಹ ಎಲ್ಲ ಸಮಸ್ಯೆಗಳಿಗೆ ನಿಜವಾಗಿ ಆನೆ ಕಾರಣ ಅಲ್ಲ, ಮನುಷ್ಯನೇ ಕಾರಣ ಅಂತ. ಆದರೆ ಮನುಷ್ಯ ಮಾತನಾಡುವಂತಹ ಪ್ರಾಣಿ ಆದ್ದರಿಂದ ಆ ಎಲ್ಲ ಆರೋಪಗಳನ್ನು ಆನೆಯ ಮೇಲೆ ಹೊರಿಸಿ ತಾನು ತಪ್ಪಿಸಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಾ ಹೋಗ್ತಾನೆ. ಇದರ ಜೊತೆಗೆ ಲೇಖಕರಿಗೆ ತಮಾಷೆಯ ಹಾಸ್ಯ ಮನೋಭಾವ ಇರುವಂಥದ್ದು ಕೂಡ ನಮಗೆ ಈ ಕಥೆಯಲ್ಲಿ ಕಂಡುಬರುತ್ತೆ. ಜಬ್ಬಾರನಿಗೆ ನಾಯಿ ಕಚ್ಚಿದಂತಹ ವಿಚಾರವನ್ನ ಸ್ಟಾಕ್ಮನ್ ಪುಟ್ಟಯ್ಯನಿಗೆ ಹೇಳಿದಂತಹ ಸಂದರ್ಭದಲ್ಲಿ ಸ್ಟಾಕ್ಮನ್ ಪುಟ್ಟಯ್ಯ ಹೇಳ್ತಾನೆ, ಎಲ್ಲಿ ಕಚ್ಚಿತೋ ಜಬ್ಬಾರ್ ಅಂತ. ಆಗ ಅವರು, ಅಯ್ಯೋ ಬಿಡಿ ಸರ್, ಅದೆಲ್ಲ ಇಲ್ಲಿ ತೋರಿಸುವಂಥದ್ದಲ್ಲ, ಅಂತ ಜಾಗದಲ್ಲಿ ಕಚ್ಚಿಬಿಟ್ಟಿದೆ. ಅವಾಗ ಪುಟ್ಟಯ್ಯ ಮಾತನ್ನ ಬದಲಿಸಿ, ಎಲ್ಲಿ ಅಂತಲ್ಲ ಕಣೆಯ, ಯಾವ ಸ್ಥಳದಲ್ಲಿ ನಿನಗೆ ಆ ನಾಯಿ ಕಚ್ಚಿರೋದು ಅಂತ ಕೇಳಿದೆ ಅಂತ ಆ ಮಾತನ್ನ ನಿಲ್ಲಿಸ್ತಾರೆ. ಹಾಗೆ ರೇಹಮಾನ್ ಸಾಬಿ ಜುಬೇದಳನ್ನ ಐ ವಿಟ್ನೆಸ್ ಮಾಡ್ಕೊಂಡು ಮಾತಾಡಿದಂತಹ ಸಂದರ್ಭದಲ್ಲಿ ಜುಬೇದ ಹೇಳ್ತಾರೆ, ಅಯ್ಯೋ ನಾನೇ ಅಂತಂದ್ಲಿ, ಅನುಬಾರದ ಮಾತನ್ನ ಅಂದುಬಿಟ್ಟಿದ್ದಾನೆ, ಆ ಅನುಬಾರದ ಮಾತನ್ನ ನಾನ್ಯಾಕೆ ಹೇಳಲಿ ಅಂತ ತಪ್ಪಿಸ್ಕೊಳ್ತಾರೆ. ಅಲ್ಲೂ ಕೂಡ ಜನ ಆನೆಗೆ ಒಂದು ವ್ಯಕ್ತಿತ್ವವನ್ನು ಕಲ್ಪಿಸುವುದನ್ನು ನಾವು ಕಾಣ್ತಾ ಹೋಗ್ತೇವೆ. ಹಾಗೆ ಡ್ರೈವರ್ ಸಾವಿನ ಸಂದರ್ಭವನ್ನ ಯಾಕೆ ಸಂಬಂಧಪಟ್ಟವರು ಹೇಳಲಿಲ್ಲ ಅಂದಾಗ ಕ್ಲೀನರ್ ಹೇಳ್ತಾರೆ, ನೋಡಿ, ಡ್ರೈವರ್ಗೆ ಹೋದ ಕಡೆ ಎಲ್ಲ ಒಂದೊಂದು ಸಂಸಾರ ಇತ್ತು, ಆ ಸಂಸಾರಗಳಲ್ಲಿ ಯಾವುದು ಅಧಿಕೃತ ಯಾವುದು ಅನಧಿಕೃತ ಅನ್ನೋದು ನನಗೆ ಗೊತ್ತಾಗಲಿಲ್ಲ, ಹಾಗಾಗಿ ಯಾರಿಗೂ ಹೇಳಕ್ ಹೋಗ್ಲಿಲ್ಲ ಅಂತ ಅವರು ಹೇಳುವ ಸಂದರ್ಭದಲ್ಲಿಯೂ ಕೂಡ ತಮಾಷೆಯನ್ನ ಲೇಖಕರು ತರ್ತಾರೆ. ಹಾಗೆ ಕಥೆಯ ಕೊನೆಯಲ್ಲಿ ವೇಲಾಯುಧರ ಹೆಂಡತಿ ವೇಲಾಯುಧನಿಗೆ ಬೈಯೋದು, ನೀನೇ ಆ ಸೀಮೆ ಗಂಡಸು, ಆನೆ ಜೊತೆ ಮಲಗ ಕೂಗ್ತೀನಿ ಅಂತೀಯ, ಅದೊಂದು ಹೆಣ್ಣಾನೆ ತಿಳಕ ಅಂತ ಅವನನ್ನ ರೇಗಿಸುವಂಥದ್ದು. ಹೀಗೆ ಸಂದರ್ಭಕ್ಕನುಗುಣವಾಗಿ ಸಮಯಕ್ಕನುಗುಣವಾಗಿ ಅಲ್ಲಲ್ಲಿ ತನ್ನ ಹಾಸ್ಯ ಪ್ರಜ್ಞೆಯನ್ನ ವ್ಯಕ್ತಪಡಿಸಿರುವುದನ್ನು ನಾವಿಲ್ಲಿ ಕಾಣ್ತಾ ಹೋಗ್ತೇವೆ. ಇಡೀ ಕಥೆಯನ್ನ ನಾವು ನೋಡ್ತಾ ಹೋದಾಗ ಕಥೆಯಲ್ಲಿ ಕೆಲವು ಪ್ರಮುಖವಾದಂತಹ ಅಂಶಗಳು ಬಂದ ಹಾಗೆ ಲೇಖಕರಿಗೆ ಒಂದು ರೀತಿಯ ಸ್ವಭಾವ ಇದ್ದದ್ದನ್ನು ನಾವು ಗಮನಿಸಬಹುದು. ಸಮಾಜವನ್ನ ಇದ್ದ ಹಾಗೆ ನೋಡದೆ ಮತ್ತೊಂದು ರೀತಿಯಲ್ಲಿ ನೋಡುವಂತಹ ಪ್ರಯತ್ನವನ್ನ ಮಾಡುವಂತಹ ಒಂದು ಸ್ವಭಾವ. ಇದ್ದ ಹಾಗೆ ನಾವು ಸಮಾಜವನ್ನು ನೋಡ್ತಾ ಹೊರಟ್ರೆ ಎಲ್ಲರ ಕಣ್ಣಿಗೆ ಸಮಾಜ ಹೇಗೆ ಕಾಣಿಸುತ್ತೋ ಹಾಗೆಯೇ ನಮ್ಮ ಕಣ್ಣಿಗೂ ಕೂಡ ಕಾಣಿಸುತ್ತೆ. ಹಾಗಾಗಿ ನಮ್ಮ ಸಮಾಜ ಇನ್ನೊಬ್ಬರಿಗಿಂತ ಭಿನ್ನವಾಗಿ ನಮಗೇನೂ ಕೂಡ ಅನಿಸೋದಿಲ್ಲ. ಆದರೆ ತೇಜಸ್ವಿಯವರ ಸ್ವಭಾವ ಆಗ್ತದಲ್ಲ, ಉಲ್ಟಾ ನೋಡುವಂತಹ ಪ್ರವೃತ್ತಿ ಅಂತ. ಪ್ರಾರಂಭದಲ್ಲಿ ಆ ಸಂದರ್ಭವನ್ನು ಹೇಳ್ಬಿಡ್ತಾರೆ. ದುರ್ಗಪ್ಪನ ಬರೀ ಕಾಲುಗಳು ಮಾತ್ರ, ಕಾಕಿ ಪ್ಯಾಂಟ್ದಾರಿ ಕಾಲುಗಳು ಕಾಣಿಸ್ತವೆ. ಪೊಲೀಸ್ನವರು ಅಂತ ಗಾಬರಿ ಹಾಕ್ತಾರೆ. ಆಮೇಲೆ ಬೂಟ್ಸ್ ಇಲ್ಲದನ್ನ ನೋಡಿ ಸ್ವಲ್ಪ ನಿರಾಳವಾಗ್ತಾರೆ. ಬಂದಂತಹ ವ್ಯಕ್ತಿ ಮಾತಾಡಿಸದೇ ಇರೋದ್ರಿಂದ ಕೆಮ್ತಾನೆ. ಕೆಮ್ಮು ನಮ್ಮ ಕಡೆ ಕಾಲಿನ ಬೆಲ್ಲಿದ್ದ ಹಾಗೆ ಅಂತ ಹೇಳ್ತಾರೆ. ಹೀಗೆ ಉಲ್ಟಾ ನೋಡುವಂತಹ ಒಂದು ಪ್ರಯತ್ನವನ್ನ ಮಾಡಿದ್ದರಿಂದ ಒಂದಷ್ಟು ಸೂಕ್ಷ್ಮವಾದಂತಹ ವಿಷಯಗಳನ್ನ ಇಲ್ಲಿ ಹಿಡಿದಿರುವುದಕ್ಕೆ ಸಾಧ್ಯ ಆಗಿರುವಂಥದ್ದು. ಹಾಗಾಗಿ ತೇಜಸ್ವಿಯವರನ್ನ ನಾವು ಸಂಯೋಜಕ ಪ್ರತಿಭೆ ಅಂತ ಕರೀಬಹುದು. ಹಾಗೆಯೇ ಆನೆಯನ್ನ ಗ್ರಾಮ ಭಾರತ ಪ್ರತಿಭೆ ಅಂತಲೂ ಕೂಡ ಹೇಳ್ಬೋದು. ಸಂಯೋಜಿಸುವಂತಹ ಪ್ರತಿಭೆಯಾಗಿ ತೇಜಸ್ವಿಯವರು ಕಂಡು ಬಂದ್ರೆ, ಗ್ರಾಮ ಭಾರತದ ಪ್ರತಿಭೆಯ ಕಲ್ಪನೆಯಾಗಿ ಆನೆ ನಮಗಿಲ್ಲಿ ಕಂಡು ಬರ್ತಾ ಹೋಗುತ್ತೆ. ಹೀಗೆ ಈ ಕಥೆಯಲ್ಲಿ ಹಲವಾರು ಅಂಶಗಳನ್ನ
ವಿಚಾರಗಳನ್ನು ಈ ಕಥೆಯ ಮೂಲಕ ವ್ಯಕ್ತಪಡಿಸುವಂತಹ ಪ್ರಯತ್ನಗಳನ್ನು ತೇಜಸ್ವಿಯವರು ಈ ಕಥೆಯಲ್ಲಿ ಮಾಡಿರುವುದನ್ನು ನಾವು ಗಮನಿಸಬಹುದು. ಇದಿಷ್ಟು ಕೃಷ್ಣೇಗೌಡರ ಆನೆ ದೀರ್ಘಕಥೆಗೆ ಸಂಬಂಧಪಟ್ಟಂತಹ ಕೆಲವು ಅಂಶಗಳು. ಅಲ್ಲಿಗೆ ನಿಲ್ಲಿಸ್ಕೊಳ್ಳೋಣ.